गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः तस्मै श्री गुरुवे नमः तस्मै श्री गुरुवे नमः ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲಾ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವರುಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಿಯಂದರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ನಂಬಿಕೆ ಇರುವಂತಹ ಎಲ್ಲಾ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ಮತ್ತು ನವ ದುರ್ಗಿಯರಿಗೆ ಧನ್ಯವಾದಗಳು. ಎಲ್ಲಾ ಸದ್ಗುರುಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಅವರ ಕರುಣೆ, ಅವರ ಕೃಪೆ ಅನಂತವಾಗಿ ನಮ್ಮ ಮೇಲೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡೋಣ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ನಾವಿಷ್ಟು ದಿನದಿಂದ ಸ್ವಲ್ಪ ಜ್ಞಾನವನ್ನ ತಿಳ್ಕೊಂಡಿದ್ದೇವೆ. ರೇಖಿ ಅಂತಂದ್ರೆ ಏನು, ಹೇಗೆ, ಯಾವ ತರ ನಾವು ಕಲ್ತ್ಕೋಬೇಕು, ಸೆಲ್ಫ್ ಫೀಲಿಂಗ್ ಮಾಡೋದೆಲ್ಲ ಹೇಗೆ ಅಂತ ಹೇಳಿ, ಮತ್ತೆ ಚಕ್ರ ಧ್ಯಾನಗಳನ್ನೆಲ್ಲಾನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಇಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀರಲ್ಲ, ನಿಮ್ಮ ಅನುಭವಗಳೇನಾಗ್ತಾ ಇದೆ ಅಂತ ನಂಗೆ ಶೇರ್ ಮಾಡ್ತಿದ್ರು ನೀವು. ಅದೇ ಫಸ್ಟ್ ಗಿಂತ ಇತ್ತೀಚೆಗೆ ಏನೋ ಮನ್ಸಲ್ಲಿ ಏನೋ ಒಂಥರ ಸಮಾಧಾನ ಅನ್ಸುತ್ತೆ. ಬಟ್ ನನ್ಗೇನೋ ಮುಂದೆ ಏನೋ ಮಾಡ್ತೀನಿ, ನಾನು ಎಲ್ಲವನ್ನು ಗೆಲ್ಬಲ್ಲೆ ಅನ್ನೋ ಒಂದು ಧೈರ್ಯ, ಕಾನ್ಫಿಡೆನ್ಸ್ ನನಗ್ ಬರ್ತಾ ಇದೆ. ಬಟ್ ಏನಪ್ಪ ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್. ಇನ್ನು ನಾನ್ ತುಂಬಾ ಪ್ರಾಕ್ಟೀಸ್ ಮಾಡೋದ್ರಿಂದ ನಾನು ತುಂಬಾ ಏನೋ ಮಾಡ್ಬಹುದು ಅಂತ ಅನ್ಸುತ್ತೆ. ನನ್ನ ಏನಾದ್ರು ಒಂದ್ ಅಚೀವ್ ಮಾಡ್ಬೋದು ಅನ್ಸುತ್ತೆ. ಮತ್ತೆ ಫಸ್ಟ್ ಆಫ್ ಆಲ್ ನನ್ನನ್ನ ನಾನ್ ಗೆಲ್ತೀನಿ ಅನ್ನೋ ಒಂದು ಧೈರ್ಯ ಬರ್ತಿದೆ. ಮತ್ತೆ ಕಾನ್ಫಿಡೆನ್ಸ್ ಕೂಡ ನನ್ಗೆ ಬರ್ಬಹುದು. ಫಸ್ಟ್ ಆಫ್ ಆಲ್ ನನ್ ಮೊದ್ಲಿಂದ ಯಾವ್ದಕ್ಕೂ ಧೈರ್ಯ ಇರಲ್ಲ. ಧೈರ್ಯ ಇರೋದ್ಕಿಂತ ಫಸ್ಟ್ ಆಫ್ ಆಲ್ ಟೆನ್ಷನ್ ಮಾಡ್ಕೊಳ್ಳೋದು ಜಾಸ್ತಿ. ತುಂಬಾ ಟೆನ್ಷನ್, ಅದಾಗುತ್ತಾ ಏನು ಬರೀ ಇದ್ದೇ ಟೆನ್ಷನ್ಗಳು ಮೈಂಡ್ ಅಲ್ಲಿ. ಹೇಗಿರುತ್ತೆ ಅಂದ್ರೆ ಅದು ಎಲ್ಲ ಒಂದ್ ಕೆಜಿ ಗಟ್ಲೆ ಹಾಕಿ ಗ್ರೈಂಡ್ ಮಾಡ್ದಂಗಿರುತ್ತೆ ಮೈಂಡ್ ಅಲ್ಲಿ, ಆತರ ಬೆಳಿಗ್ಗೆ ಸಂಜೆವರೆಗೂ. ಬಟ್ ಇತ್ತೀಚೆಗೆ ಸ್ವಲ್ಪ ಮೈಂಡ್ ರಿಲೀಫ್ ಅನಿಸ್ತಾ ಇದೆ. ಆದಷ್ಟು ಬೇಗ ಧ್ಯಾನ ಮಾಡ್ಬೇಕು ಅಂತ ಅನಿಸ್ತಿದೆ. ಇತ್ತೀಚೆಗೆ ಧ್ಯಾನ ಮಾಡ್ಬೇಕು ಅಂತ ಮನಸ್ಸು ಅನಿಸುತ್ತೆ. ಫಸ್ಟ್ ಎಲ್ಲ ಕೇಳಿದ್ದೆ, ಧ್ಯಾನ ಮಾಡೋದ್ರವರೆಗೆ ಕೇಳಿದ್ದೆ ನಾನು. ಬಟ್ ನಾನ್ ಮಾಡ್ತಿರ್ಲಿಲ್ಲ ಹೆಚ್ಚಿಗೆ. ಧ್ಯಾನದಿಂದ ಏನು ಅಷ್ಟೇನು ಏನ್ ಮಾಡಕ್ ಆಗುತ್ತೆ, ನಮ್ಮ ಎಫರ್ಟ್ ಇರ್ಬೇಕು ಅಂತ ನಾನ್ ಅನ್ಕೊಳ್ತಿದ್ದೆ. ಧ್ಯಾನ ಮಾಡೋದ್ರಿಂದ ಆಗತ್ತಾ ಅಂತ ನನ್ಗೆ ಇನ್ನೂ ಕ್ವಶನ್ ಇತ್ತು. ಮನ್ವಿ ಸೈಲೆಂಟ್. ಧ್ಯಾನ ಮಾಡೋದ್ರಿಂದ ನಾವ್ ಇದೆಲ್ಲ ಆಗುತ್ತಾ ಅನ್ನೋ ಕ್ವಶನ್ ನನ್ಗಿತ್ತು. ಅದ್ರಿಂದ ನಾವು ಇದೆಲ್ಲ ಎಫೆಕ್ಟ್ ಆಗುತ್ತಾ ಧ್ಯಾನ ಮಾಡೋದು ಅಂತ ನನಗ್ ನಿಜ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಮಾಡ್ತಾರ ಸ್ವಲ್ಪ ಟೈಮ್ ಅಲ್ಲೇನೆ ಇತ್ತೀಚೆಗೆ ಏನೋ ಒಂಥರ ಮನ್ಸಿಗೆ ಸಮಾಧಾನ ಅನ್ಸುತ್ತೆ. ಬಾಡಿ ಕೂಡ ಕೂಲ್ ಆಗಿದೆ ಅನ್ಸುತ್ತೆ. ಸೊ ಹೀಗೆ ನಾವ್ ಮಾಡ್ತಾ ಇದ್ರೆ ಇನ್ನು ತುಂಬಾನೇ ನಾವು ಮೈಂಡ್ ತುಂಬಾ ಫ್ರೀ ಆಗುತ್ತೆ. ಏನೇ ಒಂದ್ ಸಮಸ್ಯೆ ಬಂದ್ರು ಕೂಲ್ ಆಗಿ ಹ್ಯಾಂಡಲ್ ಮಾಡ್ತೀವಿ ಅನ್ನೋ ಒಂದು ಧೈರ್ಯ ಅಂತೂ ಬರ್ತಿದೆ ಸದ್ಯಕ್ಕೆ. ಬಟ್ ಪ್ರಯತ್ನ ಅಂತೂ ಮಾಡ್ಬೇಕು, ತುಂಬಾ ಮಾಡ್ಬೇಕು. ಪ್ರಯತ್ನ ಮಾಡಿದ್ರೆ ಖಂಡಿತ ಆಗುತ್ತೆ. ಸೂಪರ್ ಒಳ್ಳೆ ಎಂತ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಗ್ರೇಟ್ ಅಂತ ಅನ್ಸ್ಬೋದು. ಅದ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ ನಾನು. ನಿಮ್ಮ ಹಿಂದಿನ ಪರಿಸ್ಥಿತಿಗೂ ಒಂದ್ ಪಾಸಿಟಿವ್ ಎನರ್ಜೀಸ್ ನಮ್ಮಲ್ಲೂ ಕ್ರಿಯೇಟ್ ಆಗ್ತಿದೆ ಅನ್ನೋ ಒಂದು ಫೀಲಿಂಗ್ ಆಗ್ತಿದೆ. ಬಟ್ ಮನೇಲಿ ಒಂಥರ ಸ್ವಲ್ಪ ಸಮಾಧಾನ ಅನಿಸ್ತಿದೆ. ಮನೆಯಲ್ಲಿ ಕೂಡ ಆತರ ನೀವು ಹೇಳ್ದಾಗಿಂದ ಕಲ್ಲು, ನನ್ಗೆ ಗೊತ್ತಿರ್ಲಿಲ್ಲ ಕಲ್ಲು ಉಪ್ಪೆಲ್ಲ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡ್ಬೇಕು. ಮತ್ತೆ ಈ ತರ ಚೋಕೋರಿ ಸಿಂಬಲ್ ನಮ್ಗೆ ಗೊತ್ತಿರ್ಲಿಲ್ಲ. ಬಟ್ ಈ ತರ ನಾವು ಇವಾಗ ಇತ್ತೀಚೆಗೆ ಮಾಡ್ಬೇಕಾದ್ರೆ ಅದೇನೇ ಎಲ್ಲ ಯೂಸ್ ಮಾಡ್ತೀವಿ, ಡೆಟಾಲ್ ಅದೆಲ್ಲ, ಅದ್ರ ಜೊತೆಗೆ ಕಲ್ಲು ಉಪ್ಪು ಹಾಕಿ ನಾನು ಯಾವಾಗ್ಲೂ ಇವಾಗ ಮನೆ ಕ್ಲೀನ್ ಮಾಡೋದನ್ನ ಅಭ್ಯಾಸ ಮಾಡಿದೀನಿ. ಮನೇಲೂ ಕೂಡ ಒಂಥರ ಏನೋ ಒಂಥರ ಸಮಾಧಾನ ಅನ್ನೋ ಒಂದು ಶಕ್ತಿ ಇದೆ ಅನ್ನೋ ತರ ಫೀಲ್ ಆಗ್ತಿದೆ. ಮನ್ಸು ಕೂಡ ಒಂಥರ ಸಮಾಧಾನ, ನಿರಾಳ ಅನ್ಸ್ತಿರುತ್ತೆ ನನಗೆ. ಸೂಪರ್ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಬಹಳ ಖುಷಿ ಆಯ್ತು. ಮಾತ್ರ ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮ್ದು. ಖಂಡಿತ ನೋಡಿ, ಅಂದ್ರೆ ತುಂಬಾ ಧ್ಯಾನ ಮಾಡ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ ಅನ್ಕೊಳ್ತೀವಿ. ನೀವ್ ನಮ್ ಜೊತೆನಲ್ಲಿ ಇದ್ರೆ ಸಾಕು. ನಿಮ್ಮನ್ನ ಕೈ ಬೆರಳನ್ನ ನೀವು ನಮ್ ಜೊತೆನಲ್ಲಿ ಇದ್ರೆ ಸಾಕು. ನಿಮ್ಮನ್ನ ತಾಯಿ ಮಗುನ ಹೇಗೆ ಜೊತೆನಲ್ಲಿ ಕರ್ಕೊಂಡು ಹೋಗ್ತಾರೋ ಆ ಪ್ರಯತ್ನ ನಾನ್ ಮಾಡ್ತೀನಿ. ನಿಮ್ಮನ್ನ ಜೊತೆನಲ್ಲಿ ನಿಮ್ಮನ್ನ ಕರ್ಕೊಂಡು ನಿಮ್ಗೆ
ಅದ ಪರಮಾತ್ಮನ ಅನುಗ್ರಹ, ಪರಮಾತ್ಮನ ಮಾರ್ಗವನ್ನ ತೋರ್ಸೋ ಜವಾಬ್ದಾರಿ ನಮ್ದು. ಖಂಡಿತ. ಅದ್ ಥ್ಯಾಂಕ್ ತಗೊಂಡು ಯು, ನಿಮ್ ಥ್ಯಾಂಕ್ ಯು ಕೈ ವೆರಿ ಮಚ್. ಬಿಟ್ರೆ ಕೈ ಬಿಡಬಾರ್ದು ಅಷ್ಟೇ ನೀವು. ಖಂಡಿತ. ಆಗ ನಿಮ್ಮನ್ನ ಎಲ್ಲೇ ದಡವನ್ನ ತಲುಪಿಸಬಹುದು ನಿಮಗೆ ಗೊತ್ತಾಗತ್ತೆ. ಸಿಂಪಲ್ ಆಗಿ ಇಷ್ಟು ದಿನ ಹೌದು. ಮಾಡಿರೋದಕ್ಕೆ ಇಂತ ಎಂತ ಅದ್ಭುತ ಅಂತ ಹೇಳಿದ್ರೆ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ನನ್ಗೆ. ನಿಮ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ರೆ ಅಷ್ಟು ಅದಕ್ಕೇನೋ ಮೇ ಬಿ ನಿಮ್ಗೆ ಯಾವಾಗ್ಲೂ ಮನ್ಸು ಶಾಂತಿ ಅಂದ್ರೆ ನಿಮ್ಗ್ ಶಾಂತಿ, ನನಗೆ ಸ್ವಲ್ಪ ಶಾಂತಿ ಸಿಗ್ತಾ ಇದೆ, ಸ್ವಲ್ಪ ಪೀಸ್ ಅನ್ನಿಸ್ತಾ ಇದೆ ಅಂತ ಇದ್ರಿ ನೀವು. ನಿಮ್ಮ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ ನೀವು ಯಾವಾಗ್ಲೂ ಮೈಂಡ್ ಅಲ್ಲಿ ನಿಮ್ಗೆ ಬಿಸಿ ಸ್ಟ್ರೆಸ್ ಇತ್ತು ಅನ್ಸುತ್ತೆ. ಅದನ್ನೇ ಹೇಳಿದ್ದು, ನಿಮ್ಗೆ ಏನ್ ಬೇಕು ಆ ಎನರ್ಜಿ, ಆ ಪರಮಾತ್ಮನ ಚೈತನ್ಯ ಯಾರಿಗ್ ಏನ್ ಬೇಕು ಅದನ್ನ ಕೊಡುತ್ತೆ. ತಗೊಳೋದಿಕ್ಕೆ ನಾವು ರೆಡಿ ಹೌದು. ಆಗಿರ್ಬೇಕು. ಹೌದು, ಖಂಡಿತ. ನೀವು ಕೂಡ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಪಕ್ಕಾ ಇನ್ ಟೈಮ್ಗೆ ರೆಗ್ಯುಲರ್ ಆಗಿ ನೀವು ಜಾಯಿನ್ ಆಗ್ತಾ ಇದ್ದೀರಾ ಲತಾಜಿ ಅವರೇ. ನೀವು ತುಂಬಾ ಖುಷಿ ಆಗುತ್ತೆ ಮಾತ್ರ. ಏನು ಅಂತ ಹೇಳಿದ್ರೆ ಜೀವನದಲ್ಲಿ ದುಃಖದಲ್ಲೇ ಇರ್ತೀವಿ ನಾವು, ಚಿಂತನೆ ಮಾಡ್ತಾ ಇರ್ತೀವಿ ನಾವು. ಆದ್ರೆ ಏನ್ ಯೂಸ್ ಆಗತ್ತೆ ನಮ್ಗೆ? ಏನು ಯೂಸ್ ಆಗಲ್ಲ. ಅದೇ ದುಃಖದ ಸಮಯವನ್ನ, ಚಿಂತೆ ಮಾಡುವಂತ ಸಮಯವನ್ನ ನಾವು ಪರಮಾತ್ಮನ ಮಾರ್ಗದಲ್ಲಿ ಇಟ್ಟಾಗ ಏನಾಗುತ್ತೆ ಹೇಳಿ? ಎಲ್ಲವೂ ಕೂಡ ನಮ್ಗೆ ಒಳ್ಳೇದಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ದುಃಖದಲ್ಲಿ ಇದ್ರೂನು ಜೀವನ ಕಳ್ದೋಗುತ್ತೆ, ಚಿಂತೆ ಮಾಡ್ತಾನೂ ಜೀವನ ಕಳ್ದೋಗುತ್ತೆ. ಕೊರಗ್ತಾ, ಯೋಚನೆ ಮಾಡ್ತಾ, ದುಃಖ ಪಡ್ತಾ, ಅಸಹಾಯಕತೆಯಿಂದ ಮಾಡ್ಕೊಳ್ತಾ, ನನ್ ಕೈಲಿ ಏನೂ ಆಗಲ್ಲ ಅಂತ ಹೇಳಿ, ನನ್ ಕೈಲಿ ಇಷ್ಟೇ ಆಗೋದು, ನನ್ನ ಹಣೆ ಬರನೇ ಇಷ್ಟು, ಈ ತರ ಥಿಂಕ್ ಮಾಡ್ಕೊಳ್ತಾ ಇದ್ರು ಕೂಡ ಏನಾಗುತ್ತೆ ಹೇಳಿ? ಯೋಚನೆ ಮಾಡ್ತಾನೆ ಜೀವನ ಕಳ್ದೋಗ್ಬಿಡುತ್ತೆ ನಮ್ದು. ಹೌದಲ್ವಾ? ಜೀವನನೇ ಕಳ್ದೋಗುತ್ತೆ. ಅದೇ ರೀತಿನಲ್ಲಿ ಅದನ್ನೇ ನಾವು ಸಂತೋಷದಿಂದ ಎಂಜಾಯ್ ಮಾಡ್ಕೊಳ್ತಾ, ಎಲ್ಲರ ಜೊತೆನೂ ಬೆರೀತಾ, ನಾವು ಆಟ ಆಡ್ಕೊಳ್ತಾ, ನಗ್ನಗ್ತಾ ಮಾತಾಡ್ತಾ ಇದ್ರಾಗ ಹಾಗೂ ಜೀವನ ಕಳಿಬಹುದಲ್ವಾ? ನೋಡಿ, ಜೀವನವನ್ನ ಕಳೆಯೋದಕ್ಕೂ ಎಲ್ಲರೂ ಜೀವನ ಕಳೀತಾರೆ. ಆದ್ರೆ ನಾವು ಯಾವ ರೀತಿ ನಮ್ಮ ಜೀವನವನ್ನ ನಾವು ಅಳವಡಿಸ್ಕೊಳ್ತಾ ಇದ್ದೀನಿ, ಯಾವ ರೀತಿ ನನ್ನ ಜೀವನದಲ್ಲಿ ನಾನು ಸಂತೋಷದ ಕ್ಷಣಗಳನ್ನ, ಆನಂದದ ಕ್ಷಣಗಳನ್ನ ಸಹಾಯ ಮಾಡ್ತಾ ಇರುವ ಹಾಗೆ, ನಗ್ತಾ, ಆಟ ಆಡ್ತಾ, ಕುಣಿತಾ, ಎಲ್ಲರ ಜೊತೆನೂ ಬೆರೀತಾ, ನಾವು ಎಲ್ಲರ ಜೊತೆನೂ ಹಂಚ್ಕೊಳ್ತಾ, ಎಲ್ಲಾನು ಶೇರ್ ಮಾಡ್ಕೊಳ್ತಾ, ಎಲ್ಲರ ಜೊತೆಗೂ ನಾವು ಒಂದಾಗಿದ್ದಾಗ ಏನಾಗುತ್ತೆ ಹೇಳಿ? ಜೀವನ ನಮ್ಮದು ಆನಂದಮಯವಾಗಿ ಕಳಿತೀವಿ ನಾವು. ಆಯ್ಕೆ ನಮಗ್ ಬಿಟ್ಟಿದ್ದು, ಪರಮಾತ್ಮ ಕೊಟ್ಟಿರ್ತಾನೆ. ಆದ್ರೆ ಚಾಲೆಂಜಸ್ ಬಂದೇ ಬರುತ್ತೆ. ಈಗ ನಾವು ರೇಖಿ ಕಲ್ತ್ಬಿಟ್ಟಿದೀವಿ, ನಮ್ಗೆ ಚಾಲೆಂಜಸ್ ಬರಲ್ವಾ? ಬಂದೇ ಬರುತ್ತೆ. ಚಾಲೆಂಜಸ್ ಗಳು ಬರಲ್ಲ ಅಂತ ಹೇಳಲ್ಲ ನಾನು. ಹಾಗೆ ಆ ಚಾಲೆಂಜಸ್ ಅನ್ನ ನಾವು ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಆ ಒಂದು ಧ್ಯಾನದಿಂದ ನಮ್ಗೆ ಆ ಪವರ್ ಬಂದ್ಬಿಡುತ್ತೆ. ನಮ್ಗೆ ಆ ಧ್ಯಾನದ ಶಕ್ತಿಯಿಂದ ಯಾವ ರೀತಿ ಅದನ್ನ ನಾನು ಯೋಚನೆ ಮಾಡ್ಬೇಕು, ಯಾವ ರೀತಿ ನಾನು ಅದನ್ನ ಹೆದರ್ಸ್ಬೇಕು, ಯಾವ ರೀತಿಯಲ್ಲಿ ನಾನು ಆ ಸಿಚುವೇಶನ್ ನಾನು ಫೈಟ್ ಮಾಡ್ಬೇಕು ಅನ್ನೋದು ಜ್ಞಾನ ನಮ್ಮ ಅಂತರ ಮನದಿಂದ ಬರುತ್ತೆ. ಅಂತರ ಒಳಗಡೆಯಿಂದ ನಮ್ಗೆ ಆ ಒಂದು ಚೈತನ್ಯದ ಶಕ್ತಿ ನಮ್ಗೆ ಏನಾಗುತ್ತೆ, ನಮ್ಗೆ ಮಾರ್ಗದರ್ಶನ ಮಾಡುತ್ತೆ. ಆಗ ನಾವ್ ಏನ್ ಮಾಡ್ಬೋದು? ನಮ್ಮ ಜೀವನವನ್ನ ನಾವು ಆರಾಮವಾಗಿ ನಾವು ಕಳ್ಕೊಂಡು ನೆಮ್ಮದಿಯಿಂದ ನಾವು ಹೋಗ್ಬಹುದು. ಮತ್ತೆ ಇನ್ನೊಂದು ಏನ್ ಮಾಡ್ತೀವಿ ನಾವು? ಬರೀ ನಾವು ಬೇರೆಯವರ ತಪ್ಪುಗಳನ್ನೇ ಹುಡುಕ್ತಾ ಇರ್ತೀವಿ. ನಮ್ಮ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ನನ್ ಗಂಡ ಅದನ್ ಮಾಡಿದ್ರು, ಮಕ್ಕಳು ಇದನ್ ಮಾಡ್ತಾ ಇದ್ರು, ಓದ್ತಾ ಇಲ್ಲ, ನಮ್ಮ ನೈಬರ್ಸ್ ನಮ್ಗೆ ಸಹಾಯ ಮಾಡ್ತಿಲ್ಲ, ನಮ್ ಕಂಡ್ರೆ ಅವ್ರಿಗೆ ಆಗೋದಿಲ್ಲ, ಈ ತರ ಆತರ ಏನ್ ಮಾಡ್ತಾ ಇರ್ತೀವಿ ನಾವು? ಬರೀ ಬೇರೆಯವರ ತಪ್ಪುಗಳನ್ನೇ ಹುಡುಕ್ತಾ ಇರ್ತೀವಿ ನಾವು. ಆದ್ರೆ ನಮ್ಮ ಒಳಗಡೆ ಇರುವಂತಹ ತಪ್ಪುಗಳನ್ನ, ನಮ್ಮಲ್ಲಿರುವಂತಹ ವೀಕ್ನೆಸ್ ಗಳನ್ನ, ನನ್ನ ಅಂತರಂಗವನ್ನ ನಾವು ನೋಡ್ಕೊಳ್ತಾರಲ್ಲ, ಯಾರು ಅವರ ಅಂತರಂಗವನ್ನ, ಅವರ ವೀಕ್ನೆಸ್ ಅನ್ನ
ಅವ್ರು ಏನು, ನನ್ನ ಪೊಟೆನ್ಶಿಯಲ್ ಏನು, ನಾನು ಏನಕ್ಕೆ ಬಂದಿದ್ದೇನೆ, ನನ್ನ ಕರ್ತವ್ಯ ಏನು ಅಂತ ನನ್ನ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತೀವಲ್ಲ, ಅವ್ರನ್ನ ಏನಂತ ಹೇಳ್ತೀವಿ ಗೊತ್ತಾ ನಾವು? ಶೂರರು, ವೀರರು ಅಂತ ಹೇಳಿ. ನಮ್ಮ ಗಮನ ಎಲ್ಲ ನಮ್ಮ ಜೀವನದಲ್ಲಿ ನಾವು ಆಲ್ಮೋಸ್ಟ್ ಏನ್ ಮಾಡ್ತಾ ಇರ್ತೀವಿ ಅಂದ್ರೆ ಬರೀ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ ನಾವು. ಆದ್ರೆ ನಮ್ಮ ಬಗ್ಗೆ, ನನ್ನ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ನನ್ನ ಬಗ್ಗೆ, ನಮ್ಮಲ್ಲಿರುವಂತ ತಪ್ಪುಗಳನ್ನ, ನನ್ನ ಒಳಗಡೆ ಏನಿದೆ, ನನ್ನಲ್ಲಿ ಏನ್ ಕೊರತೆ ಇದೆ, ನನ್ನಲ್ಲಿ ಇರುವಂತಹ ಶಕ್ತಿ ಏನು ಅನ್ನೋದನ್ನ ನಾವು ಈ ಧ್ಯಾನದ ಮುಖಾಂತರ ಅದ್ ಗೊತ್ತಾಗ್ತಾ ಬರುತ್ತೆ ನಿಮ್ಗೆ. ನಿಮ್ಮ ಮನಸ್ಸಿನ ಒಳಗಡೆ ನಿಮಗೆ ಅದು ಕೂಡ ರಿಯಲೈಸ್ ಆಗ್ತಾ ಬರ್ತಾ ಇರುತ್ತೆ. ಆಗ ಅದು ರಿಯಲೈಸ್ ಆಗೋಯ್ತು ಅಂತ ಹೇಳಿದ್ರೆ ಅದು ಜೀವನ ಹೆಂಗಾಗುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಅದ್ಭುತವಾಗಿ ನಾವು ಜೀವನವನ್ನ ನಾವು ರೂಪಿಸ್ಕೊಳ್ಬಹುದು. ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನಾವು ಪ್ರಗತಿಯನ್ನ ಹೊಂದಬಹುದು. ಅದಕ್ಕೆ ಸುಲಭವಾದ ಮಾರ್ಗ ಯಾವುದು ಅಂತ ಹೇಳಿದ್ರೆ ಧ್ಯಾನ. ಆ ಧ್ಯಾನನೇ ನಮ್ಗೆ ಎಲ್ಲವನ್ನು ಕೂಡ ನಮ್ಗೆ ತಲುಪಿಸ್ಕೊಡುತ್ತೆ. ಹಾಗಂದ್ಬಿಟ್ಟು ಧ್ಯಾನ ಮಾಡ್ಬಿಟ್ಟು ನಾವು ಕೆಲಸ ಮಾಡೋದಿಲ್ವಾ? ನೋಡಿ, ಅದಕ್ಕೊಂದು ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ದೇವರು ಕೂಡ ಮನುಷ್ಯ ರೂಪದಲ್ಲಿ ಈ ಭೂಮಿ ಮೇಲೆ ಅವತಾರದಲ್ಲಿ ಬಂದಿದ್ದಾರೆ. ಯೇಸು ಆಗಿರ್ಬಹುದು, ಕೃಷ್ಣ ಆಗಿರ್ಬಹುದು, ರಾಮ ಆಗಿರ್ಬಹುದು, ಸಾಯಿನಾಥ ಆಗಿರ್ಬಹುದು, ರಾಘವೇಂದ್ರ ಅವರಾಗಿರ್ಬಹುದು, ಸಿದ್ಧ ಪುರುಷರಾಗಿರ್ಬಹುದು, ಯೋಗಿಗಳಾಗಿರ್ಬಹುದು, ಎಲ್ಲರೂ ಕೂಡ ದೇವ್ರ ರೂಪದಲ್ಲಿ ಬಂದಿದ್ದಾರೆ. ಬಂದವ್ರು ಸುಮ್ನೆ ಕೂತಿದಾರಾ? ಸುಮ್ನೆ ಕೈ ಕಟ್ಕೊಂಡು ಕೂತ್ಕೊಂಡಿದಾರಾ? ಅವರ ಕೆಲಸವನ್ನ ಅವರು ಮಾಡಿದ್ದಾರೆ. ನಮ್ಮ ಕೆಲಸವನ್ನು ನಾವು ಮಾಡ್ತಾ ಹೋಗ್ತಾ ಇರ್ಬೇಕು. ಪರಮಾತ್ಮನೇ ಅವ್ರ ಕೆಲ್ಸನ ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಇನ್ ನಮ್ ಕೆಲ್ಸ ನಾವು ಮಾಡ್ಬಾರ್ದಾ? ನಮ್ಮ ಕೆಲಸವನ್ನ ನಾವು ಶ್ರದ್ಧೆಯಿಂದ, ಖುಷಿಯಿಂದ ಮಾಡ್ತಾ ಬಂತು ಅಂತ ಹೇಳಿದ್ರೆ ಅದರ ರಿಸಲ್ಟ್ ನಮ್ಗೆ ಬರುತ್ತೆ. ಆ ಕೆಲ್ಸ ಮಾಡೋದಿಕ್ಕೆ ನಮ್ಗೆ ಏನ್ ಬೇಕು? ಒಂದು ಚೈತನ್ಯ ಬೇಕು, ಶಕ್ತಿ ಬೇಕು, ಒಂದ್ ಫ್ಯೂಯಲ್ ಬೇಕು ಅಂತ ಹೇಳ್ತೀವಲ್ಲ. ಒಂದು ರನ್ ಆಗ್ಬೇಕು ಅಂತ ಹೇಳಿದ್ರೆ, ಒಂದು ಮಿಷಿನ್ ರನ್ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಫ್ಯೂಯಲ್ ಬೇಕು. ಆ ಫ್ಯೂಯಲ್ ಯಾವುದು? ಧ್ಯಾನ. ಧ್ಯಾನದಲ್ಲಿ ಏನ್ ಮಾಡ್ತೀವಿ ನಾವು? ನಮ್ಮ ಪ್ರಯತ್ನ ಏನೂ ಇಲ್ಲ, ನಾವ್ ಏನೇನು ಪ್ರಯತ್ನ ಮಾಡೋಂಗೆ ಇಲ್ಲ. ಎಫರ್ಟ್ಲೆಸ್ ಧ್ಯಾನ ಅಂತಂದ್ರೆ ಏನು ಅಂದ್ರೆ ನಾವ್ ಏನು ಮಾಡದೇ ಇರೋದು. ಏನ್ ಮಾಡ್ಬೇಕು ಹಾಗಾದ್ರೆ? ನಮ್ಮ ಉಸಿರನ್ನ ನಾವು ಗಮನದಲ್ಲಿಟ್ಟು ನಾವು ನೋಡ್ಬೇಕು. ಉಸಿರನ್ನೇ ಯಾಕೆ ನೋಡ್ಬೇಕು? ಹೌದಲ್ಲ, ಉಸಿರನ್ನೇ ಯಾಕೆ ನೋಡ್ಬೇಕು ಹೇಳಿ? ಹುಟ್ಟಿದ ತಕ್ಷಣ ನಮ್ ಜೊತೆ ಬಂದಿದ್ಯಾವುದು? ಉಸಿರು. ಎಲ್ಲಿ ತನಕ ಇರುತ್ತೆ? ನಾ ಸಾಯೋ ತನಕನೂ ಕೂಡ ನಮ್ಮ ಜೊತೆಗೆ ಇರುವಂತದ್ದು ಯಾವುದು ಅಂತ ಹೇಳಿದ್ರೆ ಈ ಹುಟ್ಟಿದಾಗ ಮತ್ತೆ ಸಾಯೋ ತನಕ ಎರಡರ ನಡುವೆನೂ ಕೂಡ ನಮ್ಮ ಅನಂತವಾಗಿ ನಮ್ ಜೊತೆಲಿ ಇರುವಂತದ್ದು ಯಾವುದು ಅಂತ ಹೇಳಿದ್ರೆ ಆ ಒಂದು ಉಸಿರು ಮಾತ್ರ. ಹಾಗಾಗಿ ನಾವು ಆ ಉಸಿರಿನ ಮುಖಾಂತರನೇ ನಾವು ಎಲ್ಲವನ್ನು ಕೂಡ ಆ ಸಮಾಧಿಯ ಸ್ಥಿತಿಯನ್ನು ಕೂಡ ಅತ್ಯಂತ ಉನ್ನತವಾದಂತಹ ಸಮಾಧಿ ಸ್ಥಿತಿಯನ್ನ ನಾವು ಪಡ್ಕೊಳ್ಬಹುದಾಗಿರುತ್ತೆ. ಹಾಗಾಗಿ ನಾವು ಧ್ಯಾನವನ್ನ ಮಾಡೋಣ. ಈಗ ನಾವು ಧ್ಯಾನವನ್ನ ಮಾಡ್ಬೇಕಾದ್ರೆ ಏನು ಇಲ್ಲ, ನಿಮ್ಮ ಎರಡು ಕೈಗಳನ್ನ, ಹೊಸದಾಗಿ ಬಂದಿರೋರು ಕೂಡ ಏನ್ ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ನಿಮ್ಗೆ ಯಾವ ರೀತಿ ಆಗುತ್ತೋ, ನೀವು ಯಾವಾಗ ಯಾವ ಸಮಯದಲ್ಲಿ ನೀವು ಧ್ಯಾನ ಮಾಡ್ತೀರೋ ಅದೇ ಬ್ರಹ್ಮ ಮುಹೂರ್ತ. ಸೊ ಹಾಗಾಗಿ ನೀವ್ ಎಲ್ಲಿ ಕೂತಿರ್ತೀರಾ, ಎಲ್ಲಿ ಸೋಫಾ ಮೇಲಾದ್ರೂ ಎರಡು ಕೈಗಳನ್ನ ಜೋಡಿಸಿ ಕೋಮಲತೆಯಿಂದ ನಿಮ್ಮ ಕೈಗಳನ್ನ ತೊಡೆಯ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಕೋಮಲತೆಯಿಂದ, ಪ್ರೇಮದಿಂದ ಕಣ್ಣನ್ನ ಮುಚ್ಚಿ, ನೀವು ಸೋಫಾ ಮೇಲಾದ್ರೂ ಕೂತ್ಕೊಂಡ್ ಮಾಡ್ಬಹುದು, ನೀವು ಚೇರ್ ಮೇಲಾದ್ರೂ ಕೂತ್ಕೊಂಡ್ ಮಾಡ್ಬಹುದು, ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಅನ್ಸುತ್ತೋ ಅಲ್ಲಿ ಮಾಡಬಹುದು. ಆದ್ರೆ ಮಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ಮ್ಯಾಟ್ ಅನ್ನ ಹಾಕೊಳ್ದೆ ಮಾಡ್ಬೇಡಿ. ನಿಮ್ಗೆಲ್ಲಿ ಸರಳವಾಗಿ ಅನ್ಸುತ್ತೋ ಅಲ್ಲಿ ನೀವು ಕೂತ್ಕೋಬಹುದು. ಕೆಲವೊಂದು ಸಲ ನಮ್ಗೆ ಕೂತ್ಕೊಂಡ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ನಾವು ಮಲ್ಕೊಂಡು ಕೂಡ ನಾವು ಧ್ಯಾನವನ್ನ ನಾವು ಮಾಡಬಹುದು. ನಿಧಾನವಾಗಿ ನಿಮ್ಮ ಉಸಿರಿನ ಕಡೆ ಉಸಿರನ್ನ ಒಳಗಡೆ ತಗೊಳ್ಳಿ.
ನಿಧಾನವಾಗಿ ಉಸಿರನ್ನ ಹೊರಗಡೆ ನಿಧಾನವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ನಿಮ್ಮ ಮೂಗಿನ ತುದಿಯಿಂದ ಉಸಿರನ್ನ ಒಳಗೆ ತಗೊಳ್ಳಿ. ಉಸಿರನ್ನ ಹೊರಗೆ ಬಿಡಿ. ಅದು ಹೇಗೆ ಉಸಿರು ಒಳಗಡೆ ಬರ್ತಾ ಇದೆ, ಹೇಗೆ ಹೊರಗೆ ಹೋಗ್ತಾ ಇದೆ ಅಂತ ಹೇಳಿ ಗಮನಿಸಿ ಅದನ್ನಷ್ಟೇ. ಒಳಗೆ ಬರುವಂತಹ ಉಸಿರು ಶಕ್ತಿಯನ್ನ, ಚೈತನ್ಯವನ್ನ ತುಂಬಿಕೊಂಡು ಬರ್ತಾ ಇದೆ. ಹೊರಗೆ ಹೋಗುವಂತ ಉಸಿರು ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ನಿಧಾನ ದೀರ್ಘವಾಗಿ ಉಸಿರಾಡಿ, ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ಸ್ವಲ್ಪ ನಾಭಿ ಚಕ್ರದಲ್ಲಿ ಹಿಡಿದಿಡಿ, ಹೋಲ್ಡ್ ಮಾಡಿ. ನಿಧಾನವಾಗಿ ಉಸಿರನ್ನ ಬಿಡಿ. ನಿಧಾನವಾಗಿ ಉಸಿರನ್ನ ತಗೊಳ್ಳಿ. ಹೋಲ್ಡ್ ಮಾಡಿ. ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ಒಳಗೆ ಬರುವಂತ ಉಸಿರು ನಾಭಿ ಚಕ್ರವನ್ನ ಅತ್ಯಂತ ಪ್ರಕಾಶಮಾನವಾಗಿ ವೈಬ್ರೇಷನ್ ಮಾಡುವ ರೀತಿ ವೈಬ್ರೇಷನ್ ಮಾಡ್ತಾ ಇದೆ. ನಾಭಿಯ ಚಕ್ರದಿಂದ ಆ ಒಂದು ಚೈತನ್ಯದ ಬೆಳಕು ಸ್ವಾಧಿಷ್ಠಾನ ಚಕ್ರವನ್ನ, ಮೂಲಾಧಾರ ಚಕ್ರವನ್ನ ಹರಡಿಕೊಂಡಿದೆ. ಅಲ್ಲೆಲ್ಲವೂ ಕೂಡ ಆವರಿಸಿಕೊಂಡಿದೆ. ಜಸ್ಟ್ ನಮ್ಮ ಉಸಿರು ಅದಾಗೆ ನಾರ್ಮಲ್ ಆಗಿ ಒಳಗಡೆ ಬರ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ. ನಿಮ್ಮ ಪ್ರಯತ್ನನ ನೀವು ಮಾಡುವ ಹಾಗಿಲ್ಲ. ಸ್ವಾಭಾವಿಕವಾಗಿ ಉಸಿರು ಒಳಗೆ ಬರ್ತಾ ಇದೆ, ಹೊರಗೆ ಹೋಗ್ತಾ ಇದೆ. ಜಸ್ಟ್ ನೋಡಿ ನೀವಷ್ಟೇ.
ಉಸಿರಿನ ಮುಖಾಂತರ ಬರುವ ಪರಮಾತ್ಮನ ಚೈತನ್ಯ ಶಕ್ತಿಯು ನಮ್ಮ ಹೃದಯ ಚಕ್ರವನ್ನ ಪ್ರಜ್ವಲಗೊಳಿಸುತ್ತಿದೆ. ಹೃದಯ ಚಕ್ರದಿಂದ ಗಂಟಲಿನ ಚಕ್ರ ಬಿಳಿಯ ಬಣ್ಣದಿಂದ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ. ಕಲ್ಪನೆಯನ್ನ ನಾವು ಮಾಡ್ಬೇಕು. ಕಲ್ಪನೆ ಮಾಡ್ತಾ 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 ಅದು ನಮಗೆ ರಿಯಾಲಿಟಿ ಆಗುತ್ತೆ. ಆಜ್ಞಾ ಚಕ್ರವು ಪ್ರಕಾಶಮಾನವಾಗಿ ಸ್ಪ್ರೆಡ್ ಆಗ್ತಾ ಇದೆ. ಆಜ್ಞಾ ಚಕ್ರದಿಂದ ಸಹಸ್ರಾರ ಚಕ್ರದ ಬನ್ನಿ. ಅಣುವಿನಲ್ಲಿ ಈ ಶರೀರದ ಅಣುವಿನಲ್ಲಿ ಕಣ ಕಣದಲ್ಲಿ ಎಲ್ಲ ನಮ್ಮ ನಾಡಿಗಳಲ್ಲಿ ಪರಮಾತ್ಮನ ದೈವಿಕ ಶಕ್ತಿಯು ಚೈತನ್ಯದ ಬೆಳಕು ಆವರಿಸಿಕೊಂಡಿದೆ. ಬೆಳಕಿನ ಮೂಲವಾಗಿದ್ದೇವೆ. ಆಲೋಚನೆಗಳು ಬಂದ್ರೆ ಜಸ್ಟ್ ನೋಡಿ ಅದನ್ನ. ನನ್ನ ಮನದೊಳಗಡೆ ಏನಿದೆ ಅದ್ರ ಹಿಂದೆ ಹೋಗ್ಬೋದು ಅಷ್ಟೇ. ಎಸ್, ಈ ಆಲೋಚನೆ ನನ್ನಲ್ಲಿದೆ. ಯಾವ ಆಲೋಚನೆಗಳು ಬರ್ತಾ ಇದೆ ಅಂತೇಳಿ ಜಸ್ಟ್ ನೋಡಿ ಅಷ್ಟೇ. ಅಲ್ಲಿರುವಂತಹ ಕುಂಡಲಿನಿ ಶಕ್ತಿ ಮೂಲಾಧಾರ ಚಕ್ರದಲ್ಲಿ ಇರುತ್ತೆ. ಮೂಲಾಧಾರ ಚಕ್ರದಿಂದ ದಿವ್ಯವಾದಂತಹ ಬೆಳಕು ಕುಂಡಲಿನಿ ಶಕ್ತಿ ಸ್ವಾಧಿಷ್ಠಾನ ಚಕ್ರದಿಂದ ನಾಭಿ ಚಕ್ರದಿಂದ ಅನಾಹತ ಚಕ್ರವನ್ನ, ಅನಾಹತ ಚಕ್ರದಿಂದ ಗಂಟಲಿನ ಚಕ್ರದಲ್ಲಿ ವೈಬ್ರೇಷನ್ ಆಗುತ್ತೆ. ಜಸ್ಟ್ ನೀವು ಅದನ್ನ ನೋಡ್ತಾ ಇರ್ಬೇಕಷ್ಟೇ. ಒಂದು ಶಕ್ತಿಯು ಆಜ್ಞಾ ಚಕ್ರದಿಂದ ಸಹಸ್ರಾರ ಚಕ್ರದವರೆಗೆ ಮೇಲೆ ಏರ್ತಾ ಇದೆ. ಕೆಲವರಿಗೆ ತಣ್ಣನೆಯಾದಂತ ಅನುಭವ,
ಕೆಲವರಿಗೆ ಬಿಸಿಯಾದಂತ ಅನುಭವ, ಕೆಲವರಿಗೆ ವೈಬ್ರೇಷನ್ ಅಲುಗಾಡುವಂತ ಸ್ಥಿತಿಯೂ ಕೂಡ. ಜಸ್ಟ್ ಅದನ್ನ ನೋಡ್ತಾ ಇರಿ ಅಷ್ಟೆ. ಹಗುರವಾಗಿರಿ, ಫ್ರೀ ಆಗಿರಿ ಅಷ್ಟೆ. ವೃತ್ತಾಕಾರದ ರೀತಿ ಈ ಒಂದು ಶಕ್ತಿಯು ನಮ್ಮಲ್ಲಿ ಹರಿತಾ ಇರುವ ರೀತಿ. ಎಷ್ಟು ಫ್ರೀಯಾಗಿ ಒಂಥರ ಆನಂದದ ಸ್ಥಿತಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಉಸಿರನ್ನ ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ನಿಧಾನವಾಗಿ ನಿಮ್ಮ ಶರೀರವನ್ನ ಗಮನಿಸಿ. ಕಾಲು ಬೆರಳನ್ನ ಅಲುಗಾಡಿಸಿ, ಕೈ ಬೆರಳುಗಳನ್ನ ಅಲುಗಾಡಿಸಿ, ನಿಮ್ಮ ಸುತ್ತ ಇರುವಂತಹ ಶಬ್ದವನ್ನ ಗಮನಿಸಿ. ಸ್ವಾಭಾವಿಕವಾಗಿ ನಿಧಾನವಾಗಿ ನೀವಿರುವಂತಹ ಸ್ಥಳದ ಕಡೆ ಗಮನಿಸಿ. ಎರಡು ಕೈಗಳನ್ನ ಉಜ್ಜಿ ಶಾಖವನ್ನ ನಿಮ್ಮ ಕಣ್ಣುಗಳಲ್ಲಿ, ನಿಮ್ಮ ಶರೀರದಲ್ಲಿ ಎಲ್ಲಾ ಕಡೆನೂ ಸ್ಪ್ರೆಡ್ ಮಾಡಿ. ನಿಧಾನವಾಗಿ ಕಣ್ಣನ್ನ ತೆರೆಸಿ. ನಿಧಾನವಾಗಿ ಕಣ್ಣನ್ನ ಬಿಡಿ. ಹೇಗನ್ನಿಸ್ತಾ ಇದೆ? ಕೆಲವರೆಲ್ಲ ಹೊಸಬರಾಗಿ ಬಂದಿದ್ದೀರಾ. ಹೊಸಬರಾದ್ರೂ ಏನು ತಲೆ ಕೆಡ್ಸ್ಕೊಳ್ಳುವಾಗಿಲ್ಲ. ಜಸ್ಟ್ ನಿಮ್ಮ ಉಸಿರನ್ನ ಗಮನಿಸೋದೆ. ನೀವು ಯಾವ ಸಮಯದಲ್ಲಿ ನೀವು ಇದಕ್ಕೆ ಫಸ್ಟ್ ನಾನು ಇವಾಗ ಕಲಿತಾ ಇದ್ದೀನಿ, ಹೊಸದಾಗಿದ್ದೀನಿ, ಆತರ ಏನು ಇಲ್ಲ. ನೀವು ಬಂದಿದ್ದೀರಾ ಅಂತಂದ್ರೆ, ನೀವು ಕಣ್ ಮುಚ್ಕೊಂಡು ಕೂತಿದ್ದೀರಾ ಅಂತ ಹೇಳಿದ್ರೆ ಅದೇ ಧ್ಯಾನ. ಹೋಗ್ತಾ ಹೋಗ್ತಾ ನಿಮ್ಗೆ ಹೇಗೆ ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಲತಾ ಅವರು ತಮ್ಮ ಅನುಭವನ ಶೇರ್ ಮಾಡ್ಬೇಕು. ಹೇಗನ್ನಿಸ್ತು ಲತಾ ಅವ್ರೆ?
ಕೇಳಿಸ್ತಾ ಇದೆಯಾ? ಕೇಳಿಸಿಲ್ಲ ಅನ್ಸುತ್ತೆ ಅವರಿಗೆ. ಇರ್ಲಿ, ಪ್ರತಿದಿನ ನಾವು ಹೀಗೆ ಸೇಮ್ ಆಸ್ ಯೂಶುವಲ್ ಇದೇ ಟೈಮ್ಗೆ ನಾವು ಮೆಡಿಟೇಷನ್ ಇರುತ್ತೆ. ಕೆಲವು ಜ್ಞಾನ ಸಂಬಂಧಪಟ್ಟಂತ ಕೆಲವು ವಿಷಯಗಳು ನಿಮ್ಗೆ ಶೇರ್ ಮಾಡ್ಕೊಡಕ್ಕಾಗುತ್ತೆ. ನಾಳೆ ನಾವು ಸೆಲ್ಫ್ ಹೀಲಿಂಗ್ ಅನ್ನ ಮಾಡೋದನ್ನ ನಾವು ಪ್ರಾಕ್ಟೀಸ್ ಮಾಡೋಣ. ತುಂಬಾ ದಿನ ಆಗಿದೆ ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಳೋದನ್ನ ಮಾಡಿಲ್ಲ. ನಾಳೆ ಸೆಲ್ಫ್ ಹೀಲಿಂಗ್ ಅನ್ನ ಪ್ರಾಕ್ಟೀಸ್ ಮಾಡೋಣ ಎಲ್ಲರೂ ಅಂತ ಹೇಳ್ತಾ, ಏನಾದ್ರು ಡೌಟ್ಸ್ ಇದೆಯಾ? ಹೊಸಬ್ರು ಬಂದಿದ್ದಾರೆ. ನೀತು ಅವರು ಸರಿ, ಓಕೆ, ಆಯ್ತು. ಹಾಗಾದ್ರೆ ಎಲ್ಲರೂ ಕೂಡ ಧ್ಯಾನವನ್ನ ಪ್ರಾಕ್ಟೀಸ್ ಮಾಡಿ. ಹಾಯ್ ನೀತು ಅವ್ರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ದು ವಾಯ್ಸ್ ಕೇಳಿಸ್ತಾ ಇಲ್ಲ. ಅಲ್ಲಿ ಮೈಕ್ ಇದೆಯಲ್ಲ, ಮೈಕ್ ನ ಮ್ಯೂಟ್ ಮಾಡ್ಕೊಳ್ಳಿ. ಕೇಳಿಸ್ತಾ ಇಲ್ಲ. ಈಗ ಈಗ ಕೇಳಿಸ್ತಾ ಇದೆ. ಹಾ, ಹೊಸದಾಗಿ ಜಾಯಿನ್ ಆಗಿದ್ದೀರಾ? ಹೌದು. ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಓಕೆ. ಹೊಸ ಹೊಸ ವಿಷಯಗಳು ನಿಮ್ಗೆ ಶೇರ್ ಆಗ್ತಾ ಬರ್ತಾ ಇರುತ್ತೆ. ಓಕೆ ಓಕೆ. ರೇಖಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಲೆವೆಲ್ 1, 2 ಅಂತ ಹೇಳಿ. ಅದು ಡೇಟ್ ಅನೌನ್ಸ್ ಮಾಡ್ತೀನಿ. ಅಲ್ಲಿವರೆಗೆ ಏನಿರುತ್ತೆ ಅಂತ ಹೇಳಿದ್ರೆ ಮೆಡಿಟೇಷನ್ ಇರುತ್ತೆ. ಕೆಲವೊಂದು ವಿಷಯಗಳು, ಒಂದೊಂದು ಸಣ್ಣ ಸಣ್ಣ ವಿಷಯಗಳನ್ನ ಪ್ರತಿದಿನ ಕೂಡ ನಿಮ್ಗೆ ನಾನು ಆ ಜ್ಞಾನವನ್ನ ಶೇರ್ ಮಾಡ್ತಾ ಬರ್ತೀನಿ. ಓಕೆ. ಎಲ್ಲರೂ ಶೇರ್ ಮಾಡ್ಕೊಳ್ಳೋಣ, ಪ್ರಾಕ್ಟೀಸ್ ಅನ್ನ ಮಾಡಿ. ಇದೇ ರೀತಿ ಆಸ್ ಯೂಶುವಲ್ ಸೇಮ್ ಟೈಮ್ಗೆ ನಾವೆಲ್ಲರೂ ಕೂಡ ಒಟ್ಟಿಗೆ ಗ್ಯಾದರ್ ಆಗೋಣ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಸೆಷನ್ ಅನ್ನ ಎಂಡ್ ಮಾಡ್ತೀವಿ.